ನಮ್ಮ ದ್ವಾರಕಾ ಟ್ರಿಪ್ನ 2ನೇ ದಿವಸ ಇವತ್ತು. ಹಲೋ ಗಾಯ್ಸ್, ಮತ್ತೆ ಬೈಕ್ ರೈಡ್ಗೆ ವಾಪಸ್. ನೋಡ್ಬೋದು ನೀವು ನಮ್ಮ ತಮ್ಮನ ಮುಖದ ಮೇಲೆ ಎಷ್ಟು ಕಳೆ ಇರುತ್ತಂತ. ಬೈಕ್ ನಡ್ಸೋದು ಅಂದ್ರೆ ಅವ್ರಿಗೊಂಥರ ಇಲ್ದಿರೋ ಖುಷಿ ಬೈಕ್ ನಡ್ಸೋದು. ಸೊ ಅವ್ರಿಗೆ ಡ್ರೈವ್ ಮಾಡಕ್ ಬಿಟ್ಟಿದ್ದೀನಿ. ಇವಾಗ ನೀವು ನೋಡ್ಬೋದು ಹಿಂದ್ಗಡೆ ಕಾಣಿಸ್ತಿದೆ ಅಲ್ಲ, ಅಲ್ಲಿ ಮೂಲೆಯಲ್ಲಿ ಇಲ್ಲಿ. ಸೊ ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ. ಸೊ ಇದೇ ನೋಡಿ ಇವಾಗ ನಾವು ಹೋಗ್ತಿರೋ ಬ್ರಿಡ್ಜ್. ಅದನ್ನ ಸುದರ್ಶನ ಬ್ರಿಡ್ಜ್ ಅಂತ ಕರೀತಾರೆ. ಸೊ ಅದು ಇವಾಗ ರೀಸೆಂಟ್ ಆಗಿನೇ ಕಟ್ಟಿರೋದಂತೆ. ಮುಂಚೆ ಎಲ್ಲ ತೆಪ್ಪಗಳಲ್ಲಿ ಮತ್ತೆ ಬೋಟ್ಗಳಲ್ಲಿ ಜನ ದ್ವಾರಕಾದಿಂದ ಬೆಟ್ ದ್ವಾರಕಾಕ್ ಬರ್ತಿದ್ರು. ಸೊ ಯಾವಾಗಿಂದ ಸುದರ್ಶನ ಬ್ರಿಡ್ಜ್ ಸ್ಟಾರ್ಟ್ ಆಯ್ತು ಅವಾಗಿಂದ ಸೊ ಸುದರ್ಶನ ಬ್ರಿಡ್ಜ್ ನ ಯೂಸ್ ಮಾಡ್ತಿದ್ದಾರೆ ಎಲ್ಲ ಕಮಿಟ್ ಮಾಡಕ್ಕೆ. ಹಳ್ಳು ನಮ್ಮೂರಲ್ಲ ಫ್ರೆಂಡ್ಸ್, ನೀವು ನೋಡ್ಬೋದು ಎಷ್ಟೊಂದು ಬೈಕ್ ಕ್ರೌಡ್ ಇದೆ ಅನ್ನೋದು ಈ ವೆಹಿಕಲ್ಸ್ ಗಳನ್ನ ನೋಡ್ಬಿಟ್ರೆ ನಿಮಗೊಂದು ಐಡಿಯಾ ಬರ್ಬೋದು. ಸೊ ಅಷ್ಟೊಂದು ವೆಹಿಕಲ್ಸ್ ಗಳು ಬಂದಿದೆ ಪಾರ್ಕಿಂಗು. ಸೊ ಇವಾಗ ಇಲ್ಲಿ ನೋಡಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಆಲ್ಮೋಸ್ಟ್ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದೆ. ಸೊ ಅದೇ ಅಷ್ಟೊಂದೇನು ಬೆಂಗಳೂರು ತರ ಏನ್ ಟ್ರಾಫಿಕ್ ಜಾಮ್ ಅಲ್ಲ, ಬಟ್ ಐ ಥಿಂಕ್ ಬೆಟ್ ದ್ವಾರಕಾಗೆ ಇದೆ ಜಾಸ್ತಿನೇ ಟ್ರಾಫಿಕ್ ಅನ್ಸುತ್ತೆ. ನೋಡ್ಬೋದು ನೀವು ಹೆವಿ ಬೋಟ್ಸ್ ಅಲ್ಲಿ ದೂರದಲ್ಲಿ ಕಾಣಿಸ್ತದೆ. ಬ್ಯೂಟಿಫುಲ್ ವ್ಯೂ ಇದೆ, ನೋಡ್ಬೋದು ನೀವು. ಸೊ ಇದು ನಾವು ಇವಾಗ ಸುದರ್ಶನ ಬ್ರಿಡ್ಜ್ ಮೇಲೆ ನಿಂತ್ಕೊಂಡಿರೋದು. ಸೊ ಅಲ್ಲಿಂದ ನೋಡ್ಬೋದು ನೀವು ಹೆಂಗೆ ಬೋಟ್ಗಳೆಲ್ಲ ಎಷ್ಟೊಂದು ನೀಟಾಗಿ ಚೆನ್ನಾಗಿ ಕಾಣಿಸ್ತಿದೆ ಅಂತ. पूरा तो अभी ये ब्रिज कहीं ना कहीं कैसा था कि सब लोग जो होगा है गांव उधर से बेटद्वार का बस वो एक ही था क्या, और दूसरा रास्ता भी था? हाँ, वो बस बोट के अंदर ही आना जाना था। ये कितना साल हुआ ये सेतु बना के? 5 साल आने लगा है। और आपका नाम? रूबा। हाँ हाँ रूबा। ಸೊ ಇವಾಗ ನಾವಿರೋದು ಸುದರ್ಶನ ಬ್ರಿಡ್ಜ್ ಮೇಲೆ. ಸೊ ನೀವು ನೋಡ್ಬೋದು ಸುದರ್ಶನ ಬ್ರಿಡ್ಜ್ ದ್ವಾರಕಾ ಏನಿದೆ, ಮೇನ್ ದ್ವಾರಕಾಯಿಂದ ನಮ್ದೇನು ಬೈಟ್ ದ್ವಾರಕಾ ಇದೆ ಅಲ್ವಾ, ಬೇಟ್ ದ್ವಾರಕಾ. ಸೊ ಆ ದ್ವಾರಕಕ್ಕೆ ಹೋಗೋಕ್ಕೋಸ್ಕರ ಕಟ್ಟಿರೋದು. ಮುಂಚೆ ಏನಾಗ್ತಿತ್ತು ಅಂದ್ರೆ ನೀವು ನೋಡ್ತಿರ್ಬೋದು ಇಲ್ಲಿ ಸಮುದ್ರದಲ್ಲಿ ಏನು ಬೋಟ್ಗಳು ನಿಂತಿದೆ ಅಲ್ವಾ, ಆ ಬೋಟ್ ಥ್ರೂ ಹೋಗ್ತಿದ್ರು ಜನಗಳು. ಸೊ ದ್ವಾರಕಾಯಿಂದ ಬೆಟ್ ದ್ವಾರಕಾಕ್ಕೆ. ಬಟ್ ಅದರಿಂದ ಸೇಫ್ಟಿ ರೀಸನ್ಸ್ ಎಲ್ಲ ಏನು ಮಾನ್ಸೂನ್ ಟೈಮಲ್ಲಿ ತುಂಬಾ ಮಳೆ ಆಗ್ಬಿಟ್ಟು ಏನೋ ನೀರಿನ ಮಟ್ಟ ಏರ್ಬಿಟ್ಟು ಏನು ಅನಾಹುತಗಳಾಗ್ತಿತ್ತು, ಅದನ್ನ ಅವಾಯ್ಡ್ ಮಾಡಕ್ಕೆ ಗವರ್ನಮೆಂಟ್ ಇವಾಗ ಈ ಬೇಟ್ ದ್ವಾರಕಾ ಮತ್ತೆ ದ್ವಾರಕಾ ಮಧ್ಯೆ ಈ ಸುದರ್ಶನ ಬ್ರಿಡ್ಜ್ ನ ಬಿಲ್ಡ್ ಮಾಡಿದೆ. ಸೊ ಈ ಬ್ರಿಡ್ಜ್ ಲೆಂತ್ ಇರೋದು ಆಲ್ಮೋಸ್ಟ್ 2.5 ಕಿಲೋಮೀಟರ್. ಎಕ್ಸಾಕ್ಟ್ ಆಗಿ ಹೇಳ್ಬೇಕಂದ್ರೆ 2.3 ಕಿಲೋಮೀಟರ್ಸ್ ಇದೆ ಬ್ರಿಡ್ಜ್ ಇರೋದು. ಸೊ ಈ ಬ್ರಿಡ್ಜ್ ಏನಂದ್ರೆ ಕಟ್ಟಿರೋದು, ಹೆಸರು ಕೊಟ್ಟಿರೋದು ಕೂಡ ಕೃಷ್ಣನ ಒಂದು ಓರಿಯೆಂಟೇಷನ್ ಮೇಲೆ ಸುದರ್ಶನ ಬ್ರಿಡ್ಜ್ ಅಂತ ಕೊಟ್ಟಿದ್ದಾರೆ ಹೆಸರನ್ನ. ಸೊ ನೋಡ್ಬೋದು ಈಗ ನಮ್ಮ ತಮ್ಮವರು ಸೋಷಿಯಲ್ ಸರ್ವಿಸ್ನ ಇಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ. ಕೆಲವು ಜನ ಫೋಟೋ ತೆಗಿಯಕ್ಕೆ ಕೇಳಿದ್ರು. ಸೊ ರೋಡ್ ಕ್ರಾಸ್ ಮಾಡಿದ್ರು ಆಲ್ರೆಡಿ, ಬಟ್ ಸ್ಟಿಲ್ ಅವ್ರು ಕೇಳ್ಕೊಂಡ್ರು ಅಂತ ಮತ್ತೆ ವಾಪಸ್ ಹೋಗ್ಬಿಟ್ಟು ಅವ್ರಿಗೆ ಫೋಟೋನ ತೆಗೆದ್ಬಿಟ್ಟು ವಾಪಸ್ ಬರ್ತಿದ್ದಾರೆ.